ಪಾಕಿಸ್ತಾನದ ಎಲ್ಲ ಪ್ರಜೆಗಳು ಭಾರತ ಬಿಟ್ಟು ಹೋಗೋದಕ್ಕೆ ಇವತ್ತೇ ಕೊನೆಯ ದಿನ. ಪಾಕಿಸ್ತಾನದ ಪ್ರಜೆಗಳಿಗೆ ಕೊಟ್ಟಂತಹ ಮೆಡಿಕಲ್ ವೀಸಾ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗುತ್ತೆ. ಒಟ್ಟು 15 ಬಗೆಯ ವೀಸಾಗಳನ್ನು ಪಾಕಿಗಳಿಗೆ ಕೊಡಲಾಗುತ್ತೆ ಪಾಕಿಸ್ತಾನದ ಪ್ರಜೆಗಳಿಗೆ. ಅದರಲ್ಲಿ 14 ರೀತಿಯ ವೀಸಾಗಳನ್ನು ಭಾರತ ಸರ್ಕಾರ ರದ್ದುಪಡಿಸಿತ್ತು. LTV ಅಂದರೆ ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ ಉಳಿದ ಎಲ್ಲ ವೀಸಾಗಳನ್ನು ಕೂಡ ರದ್ದುಪಡಿಸಿದ್ರು. ಆದರೆ ಮೆಡಿಕಲ್ ವೀಸಾ ಯಾರು ಪಡೆದುಕೊಂಡಿದ್ರು, ವೈದ್ಯಕೀಯ ವೀಸಾ, ಅವರಿಗೆ 29ನೇ ತಾರೀಕಿನವರೆಗೆ ಅಂದರೆ ಇವತ್ತಿನವರೆಗೆ ಗಡುವು ಕೊಡಲಾಗಿತ್ತು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಗಡುವು ಮುಕ್ತಾಯವಾಗುತ್ತೆ. ಈವರೆಗೆ ಭಾರತವನ್ನು ಬಿಟ್ಟು 800ಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಜೆಗಳು ತೊಲಗಿದ್ದಾರೆ. ಭಾರತ ಬಿಟ್ಟು ಹೋಗದೇ ಇದ್ದರೆ 3 ವರ್ಷ ಜೈಲೂಟ ಫಿಕ್ಸ್ ಆಗುತ್ತೆ. ಒಂದು ವೇಳೆ ಏನಾದರೂ ಭಾರತದಲ್ಲೇ ಉಳಿದುಕೊಂಡ್ರೆ ಅಂಥವರನ್ನು ಇಲ್ಲಿ ಅಕ್ರಮವಾಗಿ ಉಳಿದುಕೊಂಡಂತಹ ನಾಗರಿಕರು ಅಂಥವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. 3 ವರ್ಷ ಜೈಲು ಶಿಕ್ಷೆ ಅಥವಾ 3 ಲಕ್ಷವರೆಗೆ ದಂಡ ವಿಧಿಸುವಂತಹ ಒಂದು ಪ್ರಾತಿನಿಧ್ಯತೆ ಇರುತ್ತೆ. ಅಥವಾ ಎರಡನ್ನೂ ಕೂಡ ಅಂದರೆ ಜೈಲು ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕಿಸ್ತಾನದ ನಾಗರಿಕರು ಇವತ್ತು ಎಕ್ಸಿಟ್ ತಗೊಳ್ತಾ ಇದ್ದಾರೆ. ಅಟ್ಟಾರಿ ಗಡಿ ಮೂಲಕ ಭಾರತದಿಂದ ಪಾಕಿಸ್ತಾನದ ಪ್ರಜೆಗಳು ತೊಲಗ್ತಾ ಇದ್ದಾರೆ. ಕಾಶ್ಮೀರದಿಂದ ಪಾಕಿಸ್ತಾನಿಗಳನ್ನು ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಒಟ್ಟು 60 ಪಾಕಿಸ್ತಾನಿ ಪ್ರಜೆಗಳನ್ನು ಭಾರತದ ಅಧಿಕಾರಿಗಳು ಇವತ್ತು ಗಡೀಪಾರು ಮಾಡಿದ್ದಾರೆ. ಆ 60 ಜನರಲ್ಲಿ ಮಾಜಿ ಉಗ್ರರ ಪತ್ನಿಯರು ಕೂಡ ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಎಲ್ಲರನ್ನೂ ಕೂಡ ಇವತ್ತು ಅಟ್ಟಾರಿ ಗಡಿಯ ಮೂಲಕವಾಗಿ ಪಾಕಿಸ್ತಾನಕ್ಕೆ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡಲಾಗಿದೆ. ಇನ್ನು ಅನೇಕರು ಭಾರತ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ. ಕೆಲವರು ಮದುವೆ ಕೂಡ ಆಗಿದ್ದರು. ಹೀಗಾಗಿ ಅನೇಕರು ಕಣ್ಣೀರಿಡುವಂತಹ ಪ್ರಸಂಗ ಕೂಡ ನಡೀತು. ಮತ್ತೊಂದೆಡೆ ಇವತ್ತೇ ಕೊನೆ ದಿನ. ಒಂದು ವೇಳೆ ನಾಳೆ ಏನಾದರೂ ಭಾರತದಲ್ಲಿ ಉಳಿದುಕೊಂಡಿದ್ದೇ ಆದರೆ ಆಗ ಭಾರತ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ಅನುಗುಣವಾಗಿ ಅವರು ಜೈಲು ಶಿಕ್ಷೆನೋ ಅದರ ಜೊತೆ ದಂಡಕ್ಕೂ ಕೂಡ ಗುರಿಯಾಗುವಂತಹ ಸಾಧ್ಯತೆ ಇರುತ್ತೆ.